ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ವಿನಾಯಕ್ ಮಾಡುವ ನಮಸ್ಕಾರಗಳು. ಇವತ್ತ ಏನಂದ್ರೆ ನಮ್ಮ ಹತ್ರ ರಾಕೇಶ್ ವಿ ಪತ್ತಾರ್ ಅವರು ಹೈಕೂರ್ ಅವರು ನಮ್ ಜೋಡೆ ಇದ್ದಾರೆ. ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಅವರು ಮಾಡಲು ಕಾರಣ ಏನು, ಎಲ್ಲಿ ಸೆಲೆಕ್ಟ್ ಮಾಡ್ಯಾರ ಅಂತ ಕೇಳಬೇಕಾಗಿದೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಮಾಡೋದ ಕಾರಣ ನನ್ನಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣವಾದ ಯೂಟ್ಯೂಬ್ ಅನ್ನು ಸರಿಯಾಗಿ ಬಳಸಿಕೊಂಡರೆ ನನ್ನ ಪ್ರತಿಭೆಯನ್ನು ನಾವು ಸಮಾಜಕ್ಕೆ, ಈ ದೇಶಕ್ಕೆ ಸಮರ್ಪಿಸಿಕೊಳ್ಳಬೇಕು ಎಂಬ ನಿರ್ಧಾರ ಮಾಡಿದ್ದೆ. ಅದಕ್ಕಾಗಿ ಈಗ ನಿನ್ ಮಾತು ಕೇಳ್ತಾರ ಅಂತ ಏನ್ ಗ್ಯಾರಂಟಿ ಇಲ್ಲ, ಸಕ್ಸಸ್ ಜಲ್ದಿ ಸಿಕ್ತಂತ ಗೊತ್ತಿಲ್ರಿ. ಆದ್ರ ಒಂದ್ ಯಾವಾಗಾದ್ರೂ ಸಕ್ಸಸ್ ಸಿಗ್ತದ, ಪ್ರಯತ್ನ ಮಾತ್ರ ಬಿಡಬಾರ್ದು. ಈಗ ನಾನು ಒಂದು ವಿಡಿಯೋ ಬಿಟ್ಟಂದ್ರೆ ವ್ಯೂಸ್ ಆಗ್ತಾವ ಗೊತ್ತಿಲ್ರಿ, ಒಂದೇ ಸಾದ್ರೆ ಹಾಗೆ ಆಗ್ತದ. ಈಗ ನೋಡ್ರಿ, ನಂದು 2018 ಆರಂಭ ಆಯ್ತದ ಯೂಟ್ಯೂಬ್ ಚಾನಲ್. ಈಗ 2025 ಇನ್ನ 1K ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಯಾಕಂದ್ರೆ ನನ್ನ ನಂಬಿಕೆ ಇನ್ನೂ ಉಳಿಸ್ಕೊಂಡಿಲ್ಲ. ಅಚಲವಾದ ನಂಬಿಕೆ, ಆತ್ಮವಿಶ್ವಾಸ ಇನ್ನ ಕಂಟಿನ್ಯೂ ಆಗ ಹಾಗೆ ಪ್ರಕಾರ ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ, ಆತ್ಮವಿಶ್ವಾಸ ಇದಿರ್ತಂದ್ರಿ ಎಷ್ಟು ಸಮಯ ಇಡಲಿ ಸಕ್ಸಸ್ ಆಗಿ ಆಗ್ತದೆ. ತಡವಾಗ್ಬೋದು, ಹಾಗೆ ಆಗ್ತರಿ. ಅದ್ರ ಕೈಬೇಕು. ಅದ್ರ ಮುಂಚೆ ಅದ್ರ ನಡುವೆ ಗ್ಯಾಪ್ ಆಗಿದ್ರೆ ನೀವು ಏನ್ ಕಂಟೆಂಟ್ ಕೊಡ್ಬೇಕಂತ, ಏನ್ ಜನರಿಗೆ ಏನ್ ತಿಳಿಸ್ಬೇಕಂತ ಹೊಂಟಿರಿ? ಅಂದ್ರೆ ಒಂದು ಉದ್ದೇಶ ಗೊತ್ತ್ರಿ. ನೋಡ್ರಿ, ಎಲ್ಲರಿಗೆ ಜೀವ ಕೊಟ್ಟರು ಒಂದೇ ಜೀವನ. ಇನ್ನೊಂದ್ಸಲ ಸತ್ತರಿ, ಇನ್ನೊಂದ್ಸಲ ಊಟ ಮನುಷ್ಯ. ಒಂದೇ ಜೀವನ ಕೊಟ್ಟಂಗ ಏನೇ ನಾವು ಜೀವನದಾಗ ಸಂಗೀತ, ಸಾಹಿತ್ಯ, ಕ್ರೀಡೆ ಎಲ್ಲವೂ ಅರ್ಧ ಕೊಡ್ಬೇಕು. ಮನುಷ್ಯನಾದವ್ ಸಂಗೀತದ ಆಸಕ್ತಿ ತೋರಿಸ್ಬೇಕು. ಸಂಗೀತ, ಸಾಹಿತ್ಯ, ಪುಸ್ತಕಗಳು. ಸಂಗೀತ ಅಂದ್ರೆ ಒಳ್ಳೆ ಸಾಹಿತ್ಯ ಬರೆಯೋ ರೂಢಿ ಕೂಡ ನನ್ನಲ್ಲಿತ್ತು. ಜೊತೆಗೆ ಬರೆದ ಸಾಹಿತ್ಯವನ್ನೇ ಆಡೋದಕ್ಕೆ ಸ್ವಲ್ಪ ಹಿಂಜರಿಕೆತನವಾಗಿ. ಆದ್ರೆ ಬೇರೆ ಯಾವನ ಗೀತೆಗಳು ಆಡ್ತಿದ್ದೆ, ನಾನೇ ಬರೆದು ಆಡೋಣ ಅಂತ ಬಹಳ ಯೋಚನೆ ಇತ್ತು. ಅದು ಇನ್ನೂವರೆ ಸದ್ಯಕ್ಕೆ ಮುಟ್ಟಿಲ್ಲ. ಚಲನಚಿತ್ರ ಗೀತೆ ಆಡಿದ್ದೆ. ಇದು ನೋಡೋ ನೆಕ್ಸ್ಟ್ ಟೈಮ್ ಮನ್ಸು ಮಾಡಿದ್ರೆ ನಾನು ಬರೆದ ಸಾಹಿತ್ಯವನ್ನೇ ಆಡ್ಬೇಕಂತ ಯೋಚನೆ ಆದ. ಹೌದಾ? ಓಕೆ, ಧನ್ಯವಾದಗಳು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಎಲ್ಲರಿಗೆ ನನ್ನ ಕೋರಿಕೆ ಅಂದ್ರೆ, ರಾಕೇಶ್ ವಿ ಪತ್ತಾರ್ ದಿವಸ ನಂಗೆ ನೀವು ಪ್ರೋತ್ಸಾಹ, ಬೆಂಬಲ ಕೊಟ್ಟಿದ್ದೀರಿ. ಇನ್ನು ಮುಂದೆ ಕೂಡ ನಿಮಗೆ ಸಂಗೀತ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಮಾಡಿ. RVP ಹೈಕೂರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಕೂಡ ನನ್ನ ವಿಡಿಯೋಸ್ಗಳು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಮಾತನ್ನು ವಿರಾಮಿಸುತ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಈ ತರನೇ ರಾಕೇಶ್ ವಿ ಪತ್ತಾರ್ ಹೈಕೂರ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಏನೇ ಬೇಕಿದ್ರು ಕ್ವಶನ್, ಏನೇ ಡೌಟ್ ಇದ್ರು ಕೇಳಬಹುದು. ಅವ್ರಿಗೆ ನೀವು ಕಾಮೆಂಟ್ ಮಾಡಬಹುದು. ಓಕೆ, ಧನ್ಯವಾದಗಳು.